ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಹಾರಾಷ್ಟ್ರದಲ್ಲಿ ಮಳೆ, ಉತ್ತರ ಕರ್ನಾಟಕ ತತ್ತರ, ಇಡೀ ಊರಿಗೂರೇ ಮುಳುಗಡೆಯಾಗಿದೆ. ಅವಾಂತರವಾಗಿದೆ. ಏಕಾಏಕಿ ಮನೆಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತ. ಬಂಗಾರದಂತಹ ಬೆಳೆಗಳು ನಾಶ ಆಗಿದ್ದು ಕಣ್ಣೀರು ಹಾಕಿದ್ದಾರೆ ರೈತರು. ರಾಜ್ಯದ ಹಲವು ಕಡೆಗಳಲ್ಲಿ ಮಳೆಯಾಗ್ತಾ ಇದೆ. ಇನ್ನು ಬೀದರ್ನ ಕಾರಂಜಾ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಮಾಂಜ್ರಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಅಕ್ಕಪಕ್ಕದ ಸಾವಿರಾರು ಎಕರೆ ಜಮೀನು ಜಲಾವೃತವಾಗಿದೆ. ಕಬ್ಬು, ಉದ್ದು, ಹೆಸರು, ಸೋಯಾಬೀನ್ ಬೆಳೆ ಹಾಳಾಗಿದ್ದು, ತಾವು ಬೆಳೆದಂತಹ ಬೆಳೆ ಹಾಳಾಗಿದ್ದಕ್ಕೆ ಅನ್ನದಾತರು ಕಣ್ಣೀರು ಹಾಕ್ತಿದ್ದಾರೆ. ನೆಲವಾಡ ಶಾಲಾ ಆವರಣಕ್ಕೂ ಕೂಡ ನದಿ ನೀರು ನುಗ್ಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗಿದೆ. ಅದರ ಪರಿಣಾಮವಾಗಿ ಜಮೀನುಗಳಿಗೆ ನೀರು ನುಗ್ಗಿದೆ. ಶಾಲೆಯ ಆವರಣಕ್ಕೆ ನುಗ್ಗಿದೆ ನೀರು. 20ಕ್ಕೂ ಹೆಚ್ಚು ಗ್ರಾಮಸ್ಥರಿಗೆ ಅಧಿಕಾರಿಗಳಿಂದ ಎಚ್ಚರಿಕೆ. ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆಗಳನ್ನು ಕೊಡಲಾಗಿದೆ. ಬೆಳೆ ಹಾಳಾಗಿದ್ದಕ್ಕೆ ಒಂದು ಕಡೆ ರೈತರು ಕಂಗಾಲಾಗಿದ್ದಾರೆ, ಮತ್ತೊಂದೆಡೆ ಶಾಲಾ ಆವರಣಕ್ಕೂ ಕೂಡ ನೀರು ನುಗ್ಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆಯಿಂದಾಗಿ ಚಿಕ್ಕೋಡಿಯಲ್ಲಿ ಪ್ರವಾಹ. ಕೃಷ್ಣಾ ನದಿಯ ಪ್ರವಾಹಕ್ಕೆ 100 ಎಕರೆ ಬೆಳೆ ಹಾನಿಯಾಗಿದೆ. ಬಾವನಸೌದತ್ತಿ ಗ್ರಾಮದಲ್ಲಿ ಬೆಳೆಗಳು ಕೊಚ್ಚಿ ಹೋಗಿದೆ. ಕಬ್ಬು, ಟೊಮ್ಯಾಟೊ, ಮೆಣಸಿನಕಾಯಿ ಬೆಳೆ ಹಾನಿಯಾಗಿದೆ. ಪರಿಹಾರ ನೀಡಬೇಕು ಅಂತ ಹೇಳಿ ನದಿ ಪಾತ್ರದ ರೈತರು ಒತ್ತಾಯಿಸ್ತಾ ಇದ್ದಾರೆ. ಬೆಳೆದ ಬೆಳೆ ಸಂಪೂರ್ಣವಾಗಿ ನಾಶ ಆಗಿರುವುದನ್ನು ನೋಡ್ತಾ ಇದ್ದೀವಿ. ಅನ್ನದಾತರು ಗೋಳಿಡ್ತಾ ಇದ್ದಾರೆ. ಪರಿಹಾರಕ್ಕಾಗಿ ಮೊರೆ ಇಡ್ತಿದ್ದಾರೆ. ನದಿ ಪಾತ್ರದ ರೈತರು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದಾರೆ. ನಮಗೆ ಪರಿಹಾರ ಬೇಕು ಅಂತಿದ್ದಾರೆ. ಕಬ್ಬು, ಟೊಮ್ಯಾಟೊ, ಮೆಣಸಿನಕಾಯಿ ಇವೆಲ್ಲವೂ ಕೂಡ ನಾಶವಾಗಿದೆ. ಬಿಟ್ಟು ಬಿಡದೆ ಮಹಾರಾಷ್ಟ್ರದ ಸುತ್ತಮುತ್ತ ಮಳೆಯಾಗ್ತಾ ಇರೋದ್ರಿಂದ ಅದರ ಪರಿಣಾಮವನ್ನು ಚಿಕ್ಕೋಡಿಗೆ ಎದುರಿಸ್ತಾ ಇದೆ. ಕೃಷ್ಣಾ ನದಿಯ ಪ್ರವಾಹ, ಬೆಳೆಗೆಲ್ಲ ನೀರ್ಪಾಲು, ಏನು ಉಳಿದಿಲ್ಲ ನೋಡಿ. ಇಲ್ಲಿ ಆಗಸ್ಟ್ 15ಕ್ಕಿಂತ ನಂತರ ಯಾವಾಗೂ ಕೃಷ್ಣಾ ಹೊಳಿ ಎಷ್ಟು ಪ್ರವಾಹ ಬರಲಾಗಿತ್ತು. ಈ ಸಲ ಅಂತೂ 15 ಮುಂದೆ 22-23 ತಾರೀಕು ಪ್ರವಾಹ 2 ದಿವ್ಸನಾಗ, ಮಂಗಳವಾರ ಬುಧವಾರ 2 ದಿವ್ಸನಾಗ ಬಂದ ಎಲ್ಲ ಬೆಳೆಗಳು ಈ ನಮೂನಿ ಮುನಿಸಿ ಹೋಗೈತಿ. ಒಟ್ಟು ಯಾವುದೂ ಒಂದು ಬೆಳೆ ಕೈ ಹತ್ತಿಲ್ಲ. ಕಿರಾಣಿ ಬೆಳೆ ಅಂತೂ ಪೂರ ಕೊಳತು ಹೋಗಿದ್ದಾವೆ. ಈಗ ನೀವು ನಾನು ಹಿಂದೆ ನೋಡ್ಬೋದು, ಭಾಳದರ ಕೋಬೀಸ್ ಹಾಕಿನ ಒಂದು 30 ಗುಂಟೆ ಕೋಬೀಸ 25 ತಾರೀಕು ಯಾವುದಿದೆ ಸೆಪ್ಟೆಂಬರ್ 25 ತಾರೀಕು ತೆಗ್ಯಾಕೆ ಬಂದಿತ್ತು. ಬಟ್ 21-22 ತಾರೀಕು ನೀರು ಬಂದ ಎಲ್ಲ ಕೊಳತು ಹೋಗೈತಿ. ಮುಂದೆ ಎಷ್ಟೋ ಜನ ರೈತರ ಲಾವಣಿಗಳು ಮಾಡಿರು 15 ತಾರೀಕು ನಂತರ ಹೊಳಿ ಬರಂಗಿಲ್ಲ ಅಂತೇಳಿ. ಈಗ ಲಾವಣಿಗಳು ಹೋಗಿದ್ದಾವೆ. ಹೆಸರು, ಉದ್ದ, ಟೊಮ್ಯಾಟೊ ಮತ್ತು ಭಾಜಿಪಾಲ ಯಾರು ಮಾಡಿರೋ ಅವರು ಎಲ್ಲ ಕೊಳತು ಹೋಗಿದ್ದಾವೆ. ಮತ್ತು ಸಮಸ್ಯೆ ಏನ್ರಿ, ರೈತರಿಗೆ 15 ತಾರೀಕು ಮುಂದೆ ಹೊಳಿ ಬರ್ಲತ್ತೆಲ್ಲ ಬೆಳೆ ಎಲ್ಲ ಮಾಡಿರಿ. ಮತ್ತು 15 ತಾರೀಕು ಮುಂದೆ ಹೊಳಿ ಬಂದು ಲುಸ್ಕಾನಾಗಿ ಎಲ್ಲ ಮಂದಿ ಲಾವಣಿಗಳ, ಕೋಬೀಜ, ಟೊಮೆಟೊ ಅವೆಲ್ಲ ಬೆಳೆ ಮಾಡಿರಿ. ಈಗ ಏನಾದ್ರೆ ಭೀ ಮತ್ತು ಹೊಳಿ ಬಂದು ಎಲ್ಲ ಹೋಗಿತ್ರಿ. ಮತ್ತು ಇನ್ನೂ ಭೀ ನಮಗೆ ಮಳೆ ಬಿಡೋಕಾರ ಕಾಣುತ್ತದ. ಅಧಿಕಾರಿಗಳು ಭೀ ಇಲ್ಲಿ ಯಾರು ಬಂದು ಇನ್ನೂ ಸರ್ವೆ ಮಾಡಿ ಇದು ಏನಾಗೈತಿ ಅಂತ ಯಾರು ಬಂದಿಲ್ಲ ಬಿ ಕಡೆ. ಬಂದು ಲೌಕರ್ ಬಂದು ಜರ ಸರ್ವೆ ಮಾಡಿ ರೈತರಿಗೆ ಏನೇ ಅನುಕೂಲ ಹೋಗಿ ಮಾಡಬೇಕು, ಇದಷ್ಟು ನಮ್ದು ಆಸೆ ಐತಿ. ಕಬ್ಬು ರೀ, ಟೊಮೆಟೊ, ಕೋಬೀಜ, ಮೆಣಸಿ ಗಿಡ. ಇನ್ನು ಕಲಬುರಗಿಯಲ್ಲೂ ಕೂಡ ಬೆಳೆದ ಬೆಳೆ ಕೊಚ್ಚಿ ಹೋಗಿದೆ. ಪಪ್ಪಾಯ ಬೆಳೆ ನಾಶ ಆಗಿದೆ. ನೀರಿನ ರಭಸಕ್ಕೆ ಪಪ್ಪಾಯ ಬೆಳೆ ಕೊಚ್ಚಿ ಹೋಗಿದ್ದು ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡಿದ್ದಂತಹ ರೈತರು ಕಂಗಾಲಾಗಿದ್ದಾರೆ. ಜೇವರ್ಗಿಯ ಬಿರಾಳ ಗ್ರಾಮದಲ್ಲಾಗಿರೋ ಅವಾಂತರ ಇದು. ತಮ್ಮ ಜಮೀನಿನ ಪರಿಸ್ಥಿತಿ ನೋಡಿ ಅನ್ನದಾತರು ಕಂಗಾಲಾಗಿದ್ದಾರೆ. ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ನಿನ್ನೆ ರಾತ್ರಿ ಕಲಬುರಗಿ ಜಿಲ್ಲೆಯಲ್ಲಿ ಸುರಿದಂಥ ಧಾರಾಕಾರ ಮಳೆ ಸದ್ಯ ಅನ್ನದಾತರಿಗೆ ಅಕ್ಷರಶಃ ಏನು ಅಂತಂದರೆ ಸಾಕಷ್ಟು ತೊಂದರೆಯನ್ನು ತಂದೊಡ್ಡಿರ್ತಕ್ಕಂಥದ್ದು. ಅದರಲ್ಲೂ ಜೇವರ್ಗಿ ತಾಲೂಕಿನ ಬಿರಾಳ ಗ್ರಾಮದಲ್ಲಿ ಸದ್ಯ ಇಡೀ ಜಮೀನೇ ಕೊಚ್ಕೊಂಡು ಹೋಗಿದೆ. ತಡರಾತ್ರಿ ಸುರಿದಂಥ ಭಾರಿ ಮಳೆಗೆ ಇಲ್ಲಿನ ಏನು ಬಿರಾಳ ಹಳ್ಳ ಏನಿದೆ, ಹಳ್ಳದ ನೀರು ರಭಸವಾಗಿ ಬಂದಂಥ ಪರಿಣಾಮ ಇಡೀ ಜಮೀನು ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು ಸದ್ಯ ದೃಶ್ಯದಲ್ಲಿ ನೋಡ್ಬೋದು ನೀವು. ಯಾವ ರೀತಿಯಾಗಿ ಅಂದರೆ ಸುಮಾರು 6.5 ಎಕರೆದಲ್ಲಿ ಬೆಳೆದಂಥ ಪಪ್ಪಾಯಿ ಇಡೀ ಏನು ಅಂತಾರೆ ಈ ಒಂದು ಮಳೆಯ ರೌದ್ರ ನರ್ತನಕ್ಕೆ ಸದ್ಯ ಇಡೀ ಪಪ್ಪಾಯಿ ಬೆಳೆ ಕೊಚ್ಕೊಂಡು ಹೋಗಿದೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಿದ್ದೀರಿ ಯಾವ ರೀತಿ ಅಂದರೆ ಸುಮಾರು 6-7 ತಿಂಗಳಿಂದ
ಬೆಳೆಸಿದ್ದಂಥ ಬೆಳೆ ಸದ್ಯ ಇಡೀ ಇನ್ನೇನು ಕೈಗೆ ಬರಬೇಕಾಗಿತ್ತು. ಒಂದೂವರೆ ತಿಂಗಳಲ್ಲಿ ಇಡೀ ಪಪ್ಪಾಯಿ ಬೆಳೆ ಫಸಲನ್ನು ಕೊಡ್ತಿತ್ತು. ಆದರೆ ಸದ್ಯ ಏಕಾಏಕಿ ಸುರಿದಂಥ ಮಳೆ ಏನು ಅನ್ನದಾತರ ಪಾಲಿಗೆ ಸಾಕಷ್ಟು ಸಂಕಷ್ಟವನ್ನು ತಂದೊಡ್ಡಿರ್ತಕ್ಕಂಥದ್ದು. ಖುದ್ದು ನಮ್ಮ ಜೊತೆಗೆ ಈ ಜಮೀನಿನ ಮಾಲೀಕರಿದ್ದಾರೆ. ಏನು ಹೇಳ್ತಾರೆ, ನಿನ್ನೆ ಯಾವ ರೀತಿ ಮಳೆ ಆಯಿತು ಮತ್ತು ಎಷ್ಟು ಎಕರೆಯಲ್ಲಿ ಪಪ್ಪಾಯ ಬೆಳೆದಿದ್ರು ಅನ್ನೋದನ್ನು. ಈಗ ನಿನ್ನೆ ಎಷ್ಟು ಗಂಟೆಗೆ ಈ ಒಂದು ಹಳ್ಳ ಬಂತು ಮತ್ತು ಮಳೆ ಬಂತು ಅಂತ? ರಾತ್ರಿ 10:30 ಗಂಟೆಗೆ ಮಳೆ ಬಂತು ಸರ್. ರಾತ್ರಿ 10:30 ಗಂಟೆಗೆ ಮಳೆ ಬಂತು. ರಾತ್ರಿ 3:30 ಗಂಟೆ ತನಕ ಮಳೆ ಬಂದ ಸರ್. ಮಳೆ ಬಂದ ಬೆಳಗ್ಗೆ ಬಂದು ನೋಡ್ತಾನೆ ಈ ಪರಿಸ್ಥಿತಿ ಆಗಿಬಿಟ್ಟದೆ. ಇದರಲ್ಲಿ 60-70 ಲಕ್ಷ ರೂಪಾಯಿ ಖರ್ಚು ಮಾಡೀವಿ. ಈಗ ಏನು ಮಾಡೋದು ಗೊತ್ತಾಗ್ತಿಲ್ಲ. ಪೂರ ಭಾಳ ತ್ರಾಸಿನಲ್ಲಿ ಇವಿ ಸರ್. ಈಗ 6-7 ತಿಂಗಳಿಂದ ಸಾಕಿದ್ರಿ ಬೆಳೆನ? ಬೆಳೆ ಸಾಕಿದ್ವಿ ಸರ್. ಇನ್ನೊಂದು ತಿಂಗಳಲ್ಲಿ ಮಾಲ್ ಬರ್ತಿದ್ದೆ ಕೈಲಲ್ಲಿ. ಮಾಲ್ ಕಟ್ಟಿ ಹಿಂಗೆ ಬರ್ತಿತ್ತು ರೀ. ಇನ್ನೊಂದು ತಿಂಗಳಲ್ಲಿ ಪೂರ ಹಿಂಗೆ ಆಗ್ಬಿಟ್ಟದ. ಏನು ಮಾಡೋಕ್ಕಾಗಲ್ಲ. ಈಗ ಎಣ್ಣೆ ಕುಡಿಯೋದು ಒಂದೇ ತ್ರಾಸು ಉಳ್ದದ. ಅಷ್ಟು ಇದು ಆಗಿಬಿಟ್ಟದ ರೀ. ಇನ್ನೇನು 1.5 ತಿಂಗಳೊಳಗೆ ನಿಮಗೆ ಕಟಾವಾಗಿ ಬರ್ತಿತ್ತು? ಕಟಾವಾಗಿ ಬರ್ತಿತ್ತು ಸರ್ ಮಾಲ್ ಪೂರ. ಈಗ ಯಾರಿಗೆ ಹೇಳ್ಬೇಕು ನಾವು, ಏನು ತೊಂದರೆಯಲ್ಲಿ ಇವಿ. ಈಗ 50-60 ಲಕ್ಷ ರೂಪಾಯಿ ಸಾಲ ಮಾಡಿವಿ ಮತ್ತೊಬ್ಬರ ಬಳಿ. ಭಾಳ ತೊಂದರೆಯಲ್ಲಿ ಸಿಗಿಬಿದ್ದೀವಿ ಸರ್. ಎಷ್ಟು ಎಕರೆ ಬೆಳೆದಿದ್ರಿ? ಇದು 6.5 ಎಕರೆ ಐತೆ ಸರ್. ಆ ಕಳಂಗ್ಲಿ ಒಂದು 5 ಎಕರೆ ಸರ್. ಅದನ್ನು ಹೋಗ್ಬಿಟ್ಟದ, ಇದನ್ನು ಹೋಗ್ಬಿಟ್ಟದ. ಅಲ್ಲೊಂದು 3 ಎಕರೆ ಅಲ್ಲಿ ಹಳ್ಳದ ಬಗಲಾಗಿತ್ತು, ಅದನ್ನು ಹೋಗ್ಬಿಟ್ಟದ ಸರ್. ಪೂರ ಭಾಳ ಲಾಸ್ ಆಗ್ಯದ ಸರ್. ಈಗ ಏನು ಹೇಳ್ತೀರಿ ಸರ್ಕಾರಕ್ಕೆ? ಸರ್ಕಾರ ಏನು ಅವರು ಏನು ನಮಗೆ ಹೊಟ್ಟೆಯಲ್ಲಿ ಹಾಕಿ ಏನೋ ಪರಿಹಾರ ಮಾಡಬೇಕು ಸರ್. ಭಾಳ ತೊಂದರೆಯಲ್ಲಿ ಇಲ್ಲ ಅಂದರೆ ಎಣ್ಣೆ ಕುಡಿಬೇಕು ಅಷ್ಟೇ, ಏನು ದಾರಿ ಉಳಿದಿಲ್ಲ. ಇವಿಷ್ಟು ಏನು ಜಮೀನಿನ ಮಾಲೀಕರ ಮಾತುಗಳು. ಸದ್ಯ ಸಾಕಷ್ಟು ಸಾಲ ಸೂಲ ಮಾಡಿ ನಾನು ಪಪ್ಪಾಯ ಮತ್ತು ಕಲ್ಲಂಗಡಿ ಬೆಳೆದಿದ್ದೆ. ಏಕಾಏಕಿ ಮಳೆ ಬಂದ ಪರಿಣಾಮ ಸದ್ಯ ಇಡೀ ಬೆಳೆ ಕೊಚ್ಕೊಂಡು ಹೋಗಿದೆ ಅಂತ ಹೇಳ್ತಾ ಇದ್ದಾನೆ. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.